ಗೈಸ್, ಒಂದು ಬ್ಲ್ಯಾಂಕೆಟ್ ಒಗ್ದಾಕಿದ್ದೀನಿ. ಅಂದರೆ ನಾನು ಒಗ್ದಿಲ್ಲ, ವಾಷಿಂಗ್ ಮಿಷಿನ್ ಇರೋದ್ರಿಂದ ಎಷ್ಟು ಈ ಥರದಕ್ಕೆಲ್ಲ ತುಂಬ ಹೆಲ್ಪ್ ಆಗುತ್ತೆ. 1ನೇ ತಾರೀಕು ಅಥವಾ 2ಕ್ಕೆ ಹುಣ್ಣಿಮೆ ಇದೆ, ಹಂಗಾಗಿ ಚಂದ್ರ ಬಂದಿದ್ದಾನೆ. ಗೈಸ್, ಏನು ಗೊತ್ತಾ, ನಾನೀಗ ವಾಕ್ ಇಲ್ಲೇ ಮಾಡ್ತಾಯಿದ್ದೀನಿ, ಟೆರಸ್ ಮೇಲೆ. ರೋಡಲ್ಲಿ ಹೋದರೆ ಎಲ್ಲರಿಗೂ ಮಾತಾಡಿಸ್ಬೇಕಂತ, ಜನನೇ ಸೇರಲ್ಲ. ರೋಡಲ್ಲಿ ಹೋದರೆ ಅವರು ಇವ್ರ ಥರ ಮಾತಾಡಿಸ್ಬೇಕಾಗತ್ತೆ ಅಂತ. ಇದರಲ್ಲೇ ಗೊತ್ತಾಗುತ್ತಲ್ಲ ನಾವು ಜನ ಸೇರಲ್ಲ ಅಂತ. ನಾನು ಅವಾಗೆಲ್ಲ ಜಾಸ್ತಿ ಹಿಂದಿ ಸಾಂಗ್ಸ್ನೆಲ್ಲ ಕೇಳ್ತಿದ್ದೆ, ಹಾಗಾಗಿ ನನಗೆ ಹಿಂದಿ ಸಾಂಗ್ಸ್ ಮೇಲೆ ಒಲವು. ಸೂರ್ಯನ ತೋರಿಸ್ತೀನಿ ರೀ. ಸೂರ್ಯ ನೋಡಿ ಗೈಸಲ್ಲಿ ಮರೆ ಆಗ್ತಿದ್ದಾನೆ. ನಿಮಗೆ ಕಾಣಲ್ಲ, ನನಗೆ ಕಾಣುತ್ತೆ. ಇವಳು ಸಣ್ಣ, ಅವಳು ಮೋನು, ಇಬ್ಬರು ಕೂಡ ಲೈಲ ಮಜ್ನು, ರವಾದ ಬಾಂಡು, ಇವರಿಬ್ಬರ ಸೆಂಟ್ರಲ್ಲಿ. ಕೈ ನೋಡ್ತಾ ಇದೆ ಗೊತ್ತಾ, ಫೋನಿಗೆ ಬ್ಲಾಗ್ ಮಾಡೋಕ್ಕಾಗ್ತಿಲ್ಲ, ಕೈ ನೋಡ್ತಾ ಇದೆ. ಅಲ್ಲಿ ಕನ್ನಡಕ ಬೇರೆ, ಯಾವ್ಯಾವುದು ಕಾಟಗಳು. ಎನಿವೇಸ್, ಅದು ಕ್ಯಾಮ್ರಾಮನ್ ಇರಬೇಕಿತ್ತು, ಚೆನ್ನಾಗಿರೋದು. ಒಂದು ಬ್ಲ್ಯಾಂಕೆಟ್, ಪರ್ಪಲ್ ಕಲರ್ ಬ್ಲ್ಯಾಂಕೆಟ್. ಇನ್ಮೇಲೆ ಡೈಲಿ ಒಂದೊಂದು ಬ್ಲ್ಯಾಂಕೆಟ್ನ ಒಗ್ದಾಕೋಣ ಅಂತ ಇದ್ದೀನಿ. ಏನು ಗೊತ್ತಾ, ಈಗ ಇದಲ್ಲ ಬೇಸಿಗೆ ಅಲ್ಲ, ಅದಕ್ಕೆ ಒಗೆದ್ಬಿಡ್ತೀನಿ. ನಾನು 1 ತಿಂಗಳಿಗೆ 2 ತಿಂಗಳಿಗೆಲ್ಲ ಒಗಿತಾ ಇರ್ತೀನಿ. ಮತ್ತು ಇನ್ನೂ ಕೆಲಸ ಇದೆ. ಏನಪ್ಪ ಅಂದರೆ, ಕೊಬ್ಬರಿ ಕಾಯಿಗಳು ಇಷ್ಟು ಸುತ್ತ. ನಾನು ಅಲ್ಲಿ ಫಸ್ಟ್ ಇದ್ವಲ್ಲ, ನಮ್ಮ ಮನೆ ಹತ್ರ ಇದ್ವಲ್ಲ, ಅವಾಗೆಲ್ಲ ಒಂದು 20-30 ತೊಗೊಂಡ್ಬಿಡ್ತಿದ್ದೆ. ಅದೆಲ್ಲ ಹಂಗೆ ಕೊಬ್ಬರಿ ಆಗ್ತಿತ್ತು. ಇಲ್ಲಿ ಸಿಕ್ಕಿಲ್ಲ, ಒಂದು ಸರಿ ಸಿಕ್ಕಿತ್ತು, ನಾನು ಸಿಕ್ಕಿಲ್ಲ, ಹೇಳಿದ್ದೀನಿ. ಅದನ್ನೆಲ್ಲ ಪೀಸ್ ಮಾಡಿ ಒಣಗಿಸ್ಬಿಟ್ಟು ಕೊಬ್ಬರಿ ಎಣ್ಣೆ ಮಾಡಿಸ್ಬೇಕು. ಎಷ್ಟು ಕೆಲಸ ಇದ್ದಾವೆ ಗೊತ್ತಾ. ಏನೇನೋ ಹೇಳ್ಬೇಕು ಅಂದ್ಕೊತೀನಿ, ಹೇಳೋಕ್ಕೆ ಆಗಲ್ಲ, ಮರೆತು ಹೋಗ್ತಾ. ಏನು ಗೊತ್ತಾ, ಏನಂದರೆ ಟಾಕ್ಸಿಕ್ ಜನಗಳು ಯಾಕೆ ಸಿಗ್ತಾರೆ ನಮಗೆ ಅಂತ ಕುತ್ಕೊಂಡ್ಬಿಟ್ಟು ಮಾತಾಡ್ತಾರೆ. ಟಾಕ್ಸಿಕ್ ಜನಗಳು ನಮಗೆ ಯಾಕೆ ಸಿಗ್ತಾರೆ ಅಂತ, ಅದು ನಮ್ಮ ಬ್ಯಾಡ್ ಕರ್ಮದಿಂದ ಟಾಕ್ಸಿಕ್ ಫ್ರೆಂಡ್ಗಳು ಸಿಕ್ಕೋದು. ನಾನು ಒಂದು ಹೇಳಬೇಕೋ ಗೊತ್ತಿಲ್ಲ. ನನಗೆ ಅವಾಗೆಲ್ಲ ಸಿಕ್ಕಿದ್ದು ಎಲ್ಲ ನೆಗೆಟಿವ್ ಫ್ರೆಂಡ್ಸು, ಟಾಕ್ಸಿಕ್ ಜನಗಳೇ ಸಿಕ್ಕಿದ್ದು. ತುಂಬಾ ಸಫರ್ ಪಟ್ಬಿಟ್ಟೆ ನಾನು ಅವರಿಂದ. ಸಫರ್ ಅಂದರೆ ಇದನ್ನ ಬಿಡಿಸ್ಕೊಳಕ್ಕಾಗದೇ ಇರೋಷ್ಟು ಸಫರ್ ಪಟ್ಟೆ. ಕಡೆ ನಮ್ಮ ಮನೆಯವರಿಂದನೂ ನನಗೆ ಅಟ್ ಎ ಟೈಮ್ ಸೇಮ್ ಟಾರ್ಚರು, ಹೊರ್ಗಡೆಯಿಂದನೂ ಹಂಗೆ. ಯಪ್ಪ, ನಾನು ಎಷ್ಟು ಸಫರ್ ಮಾಡಿದ್ದೀನಿ ಅಂದರೆ ನಿಜವಾಗ್ಲೂ ನನಗೆ. ಹಂಗಾಗಿ ಏನು ಗೊತ್ತಾ, ಬೇಸತ್ಬಿಟ್ಟು ಜನಗಳು ಫ್ರೆಂಡ್ಶಿಪ್ಪೇ ಬೇಡ ಅಂತ ನಾನು ಈ ಕಡೆ ಬಂದುಬಿಟ್ಟು ಜನಗಳನ್ನ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು. ಏನಕ್ಕೆ ಹೆದರಿಕೆ ಅಂದರೆ ಇದಕ್ಕೆ. ಸ್ಟಾರ್ಟಿಂಗೇ ನಮಗೆ ಕೆಟ್ಟವ್ರು ಸಿಕ್ಬಿಟ್ರೆ, ಕೆಟ್ಟ ಅನುಭವಗಳಾಗ್ಬಿಟ್ರೆ ಆಮೇಲೆ ನಾವು ಯಾರನ್ನು ನಂಬಲ್ಲ. ಹಂಗೆ ಸ್ಟಾರ್ಟಿಂಗೇ ಮನುಷ್ಯ ನಾವು ಏನಾರು ಒಂದು ತಪ್ಪು ಮಾಡಿದ್ವಿ ಅಂದರೆ ಹಣೆಪಟ್ಟೆ, ಆ ಹೆಸರು ಪಟ್ಟೆ ನಾವು ಸಾಯೋವರೆಗೂ ಆ ಹಣೆಪಟ್ಟೆ ಅದು ನಮ್ಮ ಮೇಲೆ ಇದ್ದೇ ಇರುತ್ತೆ. ನಾವು ಒಳ್ಳೆಯವರಾಗಿದ್ದೀವಿ, ಒಳ್ಳೆಯದು ಅಂದರೂ ಜನ ನಂಬಲ್ಲ. ಹಾಗೆ ಸ್ಟಾರ್ಟಿಂಗಲ್ಲೇ ನಾವು ಒಳ್ಳೆ ಇಂಪ್ರೆಷನ್ನ ಜನಗಳಿಗೆ ಕೊಡಬೇಕು. ಆದರೆ ಏನು ಮಾಡೋದು, ಹಣೆ ಬರ. ಯಾವ ಟೈಮಿಗೆ ಏನೇನು ಅನಿಸ್ಕೋಬೇಕು, ಏನೇನು ಇರುತ್ತೋ ಅದೆಲ್ಲ ನಾವು
ಅನುಭವಿಸ್ಲೇಬೇಕು. ಮತ್ತು ಇನ್ನೊಂದು ಏನಂದರೆ, ಯಾರಾದರೂ ನಮ್ಮ ಬಗ್ಗೆ ಮಾತಾಡ್ತಾರೆ, ನಮಗೆ ಹರ್ಟ್ ಮಾಡ್ತಾರೆ ಅಂತ ಏನಾದರೂ ಅನಿಸ್ತಾ ಇರುತ್ತಲ್ಲ, ಅದಕ್ಕೆ ನಾವು ಖುಷಿ ಪಡಬೇಕಂತೆ. ಯಾಕಂದರೆ ನಮ್ಮ ಬಗ್ಗೆ ಅವ್ರು ಮಾತಾಡಿ ನಮ್ಮ ಕರ್ಮನೆಲ್ಲ ಕಳೆದು ಅವರು ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡ್ತಾರಂತೆ. ಹಾಗಾಗಿ ಯಾರು ಏನಾರ ಅನ್ನಲಿ ಅಂತ ಬಿಟ್ಬಿಡಬೇಕು. ನಮ್ಮ ಕರ್ಮನ, ನಮ್ಮ ಪಾಪನ ಅವರು ತೊಳಿತಿದ್ದಾರೆ ಅಂತ. ಆಮೇಲೆ ಇನ್ನೊಂದೇನು ಗೊತ್ತಾ, ಕೆಲವರು ನಾನು ನೋಡಿದ ಮಟ್ಟಿಗೆ ತುಂಬಾ ಅದರಲ್ಲಿ ಎಸ್ಪೆಷಲಿ ಸೋಷಿಯಲ್ ಮೀಡ್ಯಾದಲ್ಲಿ ಜನಗಳಿಂದ ನಾನು ಕಲ್ತಿದ್ದೇನೆಂದರೆ ಈಗೋನ ನಾನು ಕಲ್ತಿದ್ದೆ ಸೋಷಿಯಲ್ ಮೀಡ್ಯಾ ಜನಗಳಿಂದ. ಅವರು ಸೋಲಕ್ಕೆ ರೆಡಿ ಇರಲ್ಲ. ನೀವು ಸೋಲಕ್ಕೆ ರೆಡಿ ಇಲ್ಲ ಅಂದರೆ ನಿಮಗೇನು ಸಿಕ್ಕಲ್ಲ. ಸೋತಾಗಲೇ ನೀವು ಗೆಲ್ಲೋದು, ಸೋತು ಗೆಲ್ಲಬೇಕು. ಹಾಗೆ ಈಗೋಯಿಂದ ನೀವು ಎಲ್ಲದನ್ನು ಕಳ್ಕೊಳ್ಳೋದೆ ಜಾಸ್ತಿ. ಈಗೋಯಿಂದ ನಾವೇನು ಸಂಪಾದಿಸಲ್ಲ. ಈಗೋಯಿಂದ ನಾವೇನು ಸಂಪಾದಿಸ್ತೀವಿ ಅಂದರೆ ಸ್ಟ್ರೆಸ್, ಒತ್ತಡ, ಡಿಪ್ರೆಷನ್ಗೆ ಹೋಗ್ತೀವಿ. ಅದು ಈಗೋ ಬಿಟ್ವಿ ಅಂದರೆ ನಾವು ಜನರ ಪ್ರೀತಿನ ಗಳಿಸ್ತೀವಿ, ಎಕ್ಸೆಟ್ರಾ. ಅಷ್ಟೇ. ನಾನೇನು ಗೊತ್ತಾ, ಕೆಲವರು ಹೆಂಗೆ ಅಂತ ತಿಳ್ಕೊಳ್ಳೋಕ್ಕೆ ಮಾತಾಡ್ಸಿರ್ತೀನಿ. ಆದರೆ ಅವರು ಗೊತ್ತಾಗುತ್ತೆ ನನಗೆ, ಅವ್ರ ಮಾತುಕತೆ ರಿಯಾಕ್ಷನ್ಸಿಂದ ಗೊತ್ತಾಗುತ್ತಲ್ವ ಪರ್ಸನ್ ಹೇಗೆ ಅಂತ ತಿಳ್ಕೊಂಬಿಟ್ಟು ನಾನು ಬಿಟ್ಬಿಡ್ತೀನಿ. ನನಗೆ ಬೆಲೆ ಕೊಟ್ಟರೆ ನಾನು 10 ಪಟ್ಟು ಬೆಲೆ ಕೊಡ್ತೀನಿ, ಇಲ್ವಾ ಅಲ್ಲೇ ಬಿಟ್ಟು ಹಾಕ್ಬಿಡೋದು ಅಷ್ಟೇ. ನಾವು ಏನನ್ನು ಕೊಡ್ತೀವಿ ಅದನ್ನೇ ನಾವು ಪಡ್ಕೊತೀವಂತೆ. ಅಷ್ಟೇ, ಸಿಂಪಲ್ ಲಾಜಿಕ್. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗಾಯ್ಸ್, ಇದು ಒಣಮೀನು 3 ಸಲ ತೊಳೆದಿದ್ದೀನಿ, ಆದರೂ ಎಷ್ಟು ಗಲೀಜಿದೆ. ಸ್ಟಾರ್ಟಿಂಗಲ್ಲಿ ಎಷ್ಟು ಗಲೀಜಿದೆ ಗೊತ್ತಾ, ಸಕಲ ಗಲೀಜಿದೆ. ಗಾಯ್ಸ್, ಒಣಮೀನು ಸಾರು. ಬನ್ನಿ ಒಣಮೀನು ತಿನ್ನೋಣ. ಗೈಸ್, ಕುಕ್ಕರ್ ತೊಗೊಂಡ್ವಿ ಆಯಿತಾ. ಇವಾಗ ಎಕ್ಸ್ಚೇಂಜ್ ಆಫರ್ ಇದೆ, ಜೂನ್ವರೆಗೂ ಇದೆ. ಒಂದು ಹಳೆ ಕುಕ್ಕರ್ ಹಾಕಿ ಹೊಸ ಕುಕ್ಕರ್ ತೊಗೊಂಡ್ವಿ. 4,985. ಹಳೆ ಕುಕ್ಕರ್ ಹಾಕಿದ್ದಕ್ಕೆ 3,600. ಪ್ರೆಸ್ಟೀಜ್ ಕಂಪ್ನಿ. ನಾನು ಅವಾಗ ಲಾಸ್ಟ್ ಟೈಮು ಇನ್ನರ್ ಲಿಡ್ದು ತೊಗೊಂಡಿದ್ದೆ, ಹಾಕಿನ್ಸು. 13 ವರ್ಷ ಬಂತು. ಹಾಗಾಗಿ ನಾನು ಮಿಕ್ಸಿ ಕುಕ್ಕರ್ಗಳೆಲ್ಲ ಕಂಪ್ನಿದೇ ತೊಗೊಳೋದು, ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ನೀವು ಈಗ ಯಾರಾದರೂ ಎನಿ ಕಂಪ್ನಿದು ಯಾವುದೇ ಆಗಲಿ ಎಕ್ಸ್ಚೇಂಜ್ ಆಫರ್ ಇದೆ ಜೂನ್ವರೆಗೂ. ನೀವು ಯಾರಾದರೂ ತೊಗೊಳೋರಿದ್ರೆ ತೊಗೋಬೋದು. ತವಾ, ಬ್ಲೆಂಡರು, ಮಿಕ್ಸಿ, ಕಿಚನ್ ಐಟಮ್ಸ್ ಎಲ್ಲ, ಕಿಚನ್ ಅಪ್ಲಯನ್ಸಸ್ ಎಲ್ಲ ಎಕ್ಸ್ಚೇಂಜ್ ಆಫರ್ ಇದೆ, ಯಾವುದಾದ್ರೂ ತೊಗೋಬೋದು. ಜೂನ್ವರೆಗೂ ಟೈಮ್ ಇದೆ ನೋಡಿ. ಇದು ಪಾಟ್ ಮಾಡ್ಕೋಬೇಕು, ಕೆಳಗಡೆ ಹೋಲ್ ಮಾಡಿ ಪಾಟ್ ಮಾಡ್ಕೋಬೇಕು. ಮಣ್ಣು ತಂದು ಏನಾದರೂ ಹಾಕೋಬೇಕು. ಇದು ಏನಂದರೆ ಆಕ್ವಾಗಾರ್ಡ್ ಹಾಳಾಗಿತ್ತಲ್ಲ ಅದು. ದೊಡ್ಡ ಪಾತ್ರೆನ ಮೇಲಿಟ್ಟಿದ್ದೆ, ತುಂಬ ಚೆನ್ನಾಗಿ ಇತ್ತು. ಇಲ್ಲಿ ಬೆಳೆದ್ಬಿಟ್ಟಿತ್ತು, ಜಾಗ ಸಾಕಾಗಲ್ಲ ಅಂತ ಮೇಲಿಟ್ಟಿದ್ದೆ, ಎಲ್ಲ ಹಾಳಾಗಿತ್ತು. ಇವಾಗ ಅದನ್ನೆಲ್ಲ ಕಡ್ಡಿ ಮುರಿದೆ, ಎಷ್ಟು ಚೆನ್ನಾಗಾಗಿದೆ ನೋಡಿ. ಏನಂದರೆ ಅದು ಆಕ್ವಾಗಾರ್ಡು ನಿಮ್ಗೆ ತೋರಿಸಿಲ್ಲ ಅಲ್ಲ, ಹೊಸ ತೊಗೊಂಡಿದ್ದು. ಇದು ಆಕ್ವಾಗಾರ್ಡದು ಅದು ಹೇಳಿದ್ನಲ್ಲ, ಅದು ಅವರು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಅಂದರೆ, ಅವರೇ ಐಡಿಯಾ ಕೊಟ್ಟಿದ್ದು. ಅದನ್ನು ಪಾಟಿಗೆ ಏನಾದರೂ ಮಾಡ್ಕೊಳ್ಳಿ, ಪಾಟಿಗೆ ಬರುತ್ತೆ ಅಂತ. ಮತ್ತು ಅದರಲ್ಲೊಂದು ಪಾರ್ಟ್ ಇತ್ತು, ಅದು ಸ್ವಲ್ಪ ಚೆನ್ನಾಗಿದೆ. ಅದನ್ನು ಯಾವಾಗಾದರೂ ಯೂಸ್ ಆಗುತ್ತೆ, ಹಂಗೆ ಇಟ್ಕೊಳ್ಳಿ ಅದನ್ನು ಅಂತ ಕೊಟ್ಟರು.
ಇನ್ನೊಂದು ಅದ್ರದ್ದು ಮಿಷಿನ್ ಎಲ್ಲ ಹಾಳಾಗಿತ್ತು, ಅದು ಕಸಕ್ಕೆ ಹಾಕೋಣ ಅಂತ ಇಟ್ಟಿದ್ದೀನಿ. ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ, ಕೆಲವರು ಏನು ಹೇಳೋದೇ ಇಲ್ಲ, ನಮಗೆ ಹಾಕಬೇಕು ಅಂದ್ಬಿಟ್ಟು ಹಳೆದನ್ನು ಅಲ್ಲೇ ಬಿಟ್ಟು ಹೊಸದನ್ನು ಫಿಟ್ ಮಾಡಿ ದುಡ್ಡು ಇಸ್ಕೊಂಡು ಹೋಗ್ತಾರೆ. ಇವ್ರು ಏನು ಮಾಡಿದ್ರು ಅಂದರೆ ಪಾಪ ಎಲ್ಲ ಅದ್ರ ಬಗ್ಗೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಹಾಗೆ ಅದು ಫಿಲ್ಟ್ರದ್ದು ತೋರಿಸ್ತೀನಿ. ಫಿಲ್ಟ್ರಲ್ಲಿ ಫಿಲ್ಟ್ರ್ ಹಾಕಿರ್ತೀವಲ್ಲ, ಅದಕ್ಕೊಂದು ಇರುತ್ತೆ, ಬೋಲ್ ಥರ ಇರುತ್ತೆ, ಅದು ಚೆನ್ನಾಗಿದೆ, ಅದು ಇಟ್ಕೊಳ್ಳಿ, ಅದು ಬೇಕಾದರೆ ಹೊಸದನ್ನು ಆಮೇಲೆ ಹಾಕ್ಕೋಬೋದು ಅಂತ. ಬೇರೆ ಯಾರಾಗಿದ್ದರೂ ಆ ಥರ ಹೇಳ್ತಿರ್ಲಿಲ್ಲ. ನಮಗೆ ಹಾಕಬೇಕು ಅಂಥೇಳಿ ಹೊಸದನ್ನು ಫಿಟ್ ಮಾಡಿ ಹೋಗಿರೋರು. ಇವರು ಹಂಗೆ ಮಾಡಲಿಲ್ಲ, ಹಳೇದನ್ನೇ ಬರುತ್ತೆ ಇದು ಅಂಥೇಳಿ ಅದೇ ಫಿಟ್ ಮಾಡಿದ್ರು. ನನಗನ್ನಿಸ್ತು ನಿಜವಾಗ್ಲೂ ಭೂಮಿ ಮೇಲೆ ಒಳ್ಳೆಯವರಿದ್ದಾರೆ ಅಂತ. ನಂತರ ಎಲ್ಲರೂ ಯಾವುದು ಯೂಸ್ ಆಗುತ್ತೆ, ಯಾವುದು ಯೂಸ್ ಆಗೋಲ್ಲ ಅಂತ ಕೆಲವ್ರು ಹೇಳಲ್ಲ, ನಮಗೆ ಹಾಕಬೇಕು ಅಂತೇಳಿ ಅದು ಯೂಸ್ ಇದ್ರೂ ಅದನ್ನು ಇಟ್ಬಿಟ್ಟು ಹೊಸದನ್ನು ಫಿಟ್ ಮಾಡೋಗ್ತಾರೆ. ಇವ್ರು ಹಂಗಲ್ಲ, ಪಾಪ ಎಲ್ಲದನ್ನೂ ಹೇಳಿದ್ರು ಅವರು. ಇದು ಬರುತ್ತೆ, ಇದು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ ಅಂತೆಲ್ಲ ಬಿಡಿಸಿ ಹೇಳಿದ್ರು. ನನಗಂತೂ ಖುಷಿ ಆಯಿತು, ನಿಜವಾಗ್ಲೂ ಒಳ್ಳೆಯವರು ಇದ್ದಾರೆ ಭೂಮಿ ಮೇಲೆ ಅಂತ ಆವಾಗ ಅನ್ನಿಸ್ತು. ಎಲ್ಲ ಒಂದು 10-12 ಸಾವಿರ ಆಯಿತು ಎಲ್ಲ ಅಕ್ವಾಗಾರ್ಡ್ಗೆ. ಸ್ವಲ್ಪ ಎಷ್ಟು ಖರ್ಚುಗಳು ಬರ್ತವೆ ಗೊತ್ತಾ. ಆಮೇಲೆ ಮತ್ತು ಕುಕ್ಕರು ಒಂದು ಸರಿಯಾಗಿ ಕೂಗ್ತಾ ಇರಲಿಲ್ಲ, ಅದು ರೀಸೆಂಟಾಗಿ ತೊಗೊಂಡಿದ್ದೆ ನಾನು, ಲಾಸ್ಟ್ ಇಯರ್ ತೊಗೊಂಡಿದ್ದೆ ನಾನು. ಕುಕ್ಕರು, ಮಿಕ್ಸಿ ಈ ಥರದ್ದೆಲ್ಲ ಮಾತ್ರ ಕಂಪ್ನಿದು ಪ್ರೆಸ್ಟೀಜೇ ತೊಗೊಳ್ಳೋದು. ಅದನ್ನೆಲ್ಲ ಹಾಕಿ ಈಗ ಆಫರ್ ಇತ್ತಲ್ಲ, ಜೂನ್ವರೆಗೂ ಆಫರ್ ಇದೆ ಪ್ರೆಸ್ಟೀಜ್ದು. ಹಳೆ ಕುಕ್ಕರ್ ಹಾಕಿ ಹೊಸದು ತೊಗೊಂಡೆ. ಇನ್ನು ತವಾ ಎಲ್ಲ ಹಾಕಬೇಕು, ಬೇರೆ ಎಲ್ಲ ತೊಗೋಬೇಕು. ಕಂಟೆಂಟ್ ಬೇಕಲ್ವ, ಅದಕ್ಕೆ ಹೇಳೋದಿಲ್ಲ, ಕಂಟೆಂಟ್ಗಾಗಿ. ಇದು ಸುಮಾರು ದಿನ ಅಂತ ಹಾಕ್ಕೊಂಡು ಏನು ಸ್ವೆಟ್ ಅಂದರೆ ಇವೆಲ್ಲ ಗೊತ್ತುಂಟು. ಹಳೆ ಬಟ್ಟೆಗಳೆಲ್ಲ ತೆಗಿತಾ ಇದ್ದೀನಿ. ಸ್ವೆಟರ್, ಮನೇಲಿರೋ ಸ್ವೆಟರೆಲ್ಲ ತೆಗಿತಾ ಇದ್ದೀನಿ. ಸೆಕೆ ಅಂದರೆ ಅಂತಿಂತ ಸೆಕೆ ಅಲ್ಲ, ಬಿಸಿಲುಗಳ ಅಂತ ರೆಡಿಯಾದರೆ ಎಲ್ಲ ಬೇವು ತೊಳಿತೀನಿ ಸಿಟ್ಟು. ಮಾರಿದಾಗಿದೆ ಹಾಕ್ಕೊಂಡು ಬಟ್ಟೆನೇ ಹಾಕ್ಕೊಳ್ತೀನಿ. ಹಳೆದೆಲ್ಲ ತೆಗೆಯೋದೇ ಇಲ್ಲ, ಈಗೆಲ್ಲ ಒಂದೊಂದೇ ತೆಗಿತಾ ಇದ್ದೀನಿ. ದೇವಸ್ಥಾನಕ್ಕೆ ಅಂತ ಬಂದೆ. ಇದು ಅಭಿಷ್ಟ ವರದ ಗಣಪತಿ ದೇವಸ್ಥಾನ, ಬಾಗಿಲು ತೆಗೆದಿಲ್ಲ. ಬೀಗ ಹಾಕ್ಬಿಟ್ಟಿದ್ದಾರೆ. ಏನು ಮಾಡೋದು ಗೊತ್ತಾಗ್ತಿಲ್ಲ. ಎಲ್ಲ ಚೆನ್ನಾಗಿದೆ. ಇದು ವೃದ್ಧ ಅನಾಥಾಶ್ರಮ. ಇದು ಸಂಪಿಗೆ ಮರ, ಇದು ಬಿಲ್ಪತ್ರೆ ಮರ. ಆ್ಯಕ್ಚುಲಿ ಅದನ್ನು ಬಿಲ್ಪತ್ರೆ ಮರ ಪಕ್ಕದ್ದು ಕೂದಲಿಗೆ ಹಚ್ಕೊತಾರೆ, ಹಾರ್ಟ್ ಶೇಪಲ್ಲಿ. ಅದು ಕೂದಲು ಕಪ್ಪಾಗುತ್ತೆ. ಅಲ್ಲೆಲ್ಲ ಕಲ್ಯಾಣ ಇದೆ, ತೋರಿಸ್ತೀನಿ. कुटुंबानं क्षेम श्रीदेवी विजयशुभाभया शारद राजराजेश्वराज प्रजातंत्रमातकं मोक्षान चित्तूर प्रसाद मनसे तत्वारज्ञानदर्शन
ಇದು ಕಲ್ಯಾಣಿ, ಇದು ಕಲ್ಲಳ್ಳಿದು ಗಣೇಶನ ದೇವಸ್ಥಾನ. ಸುಮಾರು ದಿವಸದಿಂದ ನಾನು ಬರಬೇಕು ಅಂತೇಳಿ ಇವತ್ತು ಪೂಜೆ ಮಾಡ್ಸಕ್ಕೆ ಬಂದು ಜಸ್ಟ್ ಈಗ 5:30ಗೆ ಹೋಗಿದ್ದು. ಇವತ್ತು ನಿಮಗೆ ಲಾಸ್ಟ್ ಇಯರ್ ನಾನು ನಮ್ಮ ಅಕ್ಕ ಇಲ್ಲೇ ಇದ್ದಿದ್ದು ಕಲ್ಲಳ್ಳಿ ಅಂತ. ಒಂದು ಸರಿ ನಾನು ಶೂಟ್ ಮಾಡಿದ್ದೆ ಈ ಪ್ಲೇಸ್ನ, ಆ ಕಡೆಯಿಂದ ಮಾಡಿದ್ದೆ. ಈ ಸರಿ ಇವಾಗ ಈ ಕಡೆಯಿಂದ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಗೊತ್ತಾಯಿರಲ್ಲ ವಾತಾವರಣ. ನನಗಂತೂ ಅಲ್ಲೇ ಹೋಗಿದ್ನ, ಅಲ್ಲೇ ಕುತ್ಕೊಂಬೋಣ ಅಂತ ಅನಿಸ್ತಾಯಿತ್ತು. ಒಬ್ಬಳೇ ಕೂತಿದ್ದೆ ಸುಮಾರು ಹೊತ್ತು. ಆಮೇಲೆ ಮನೇಲಿ ಕೆಲಸ ಆಗಲ್ಲ, ಕೆಲಸ ಮಾಡಬೇಕಲ್ಲ ಅಂದ್ಬಿಟ್ಟು ನಮ್ಮ ಮನೆ ಹತ್ರದಿಂದ ಇಲ್ಲಿಗೆ 1 ಕಿಲೋಮೀಟ್ರ್ ಆಗುತ್ತೆ. ಆ ಕಡೆಯಿಂದ ಈ ಕಡೆಯಿಂದ ಒಟ್ಟು 2 ಕಿಲೋಮೀಟ್ರ್ ವಾಕ್ ಆಯ್ತು ಇವತ್ತು. ಹಾಗೆ ಬರ್ತಾ ಸ್ವಲ್ಪ ತರಕಾರಿ ಎಲ್ಲ ತಗೊಂಡು ಬಂದೆ. ಇದು ಅಭೀಷ್ಟವರದ ಗಣಪತಿ ಅಂತ, ತುಂಬ ದೊಡ್ಡ ಗಣೇಶ, ತುಂಬ ಚೆನ್ನಾಗಿದೆ ಇಲ್ಲಿ. ನಾಳೆ ಹುಣ್ಣಿಮೆ ಅಲ್ಲ, ಹಾಗೆ ನಮ್ಮ ಮನೆ ಹತ್ರ ಇಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಸುಮಾರು ದಿವಸ ಆಗಿದೆ ಗಣೇಶನ ಪೂಜೆ ಮಾಡಿಸ್ತು. ಅಲ್ಲಿಂದ ಬಂದು ಆಂಜನೇಯನಿಗೆ ನಮ್ಮ ಮನೆ ಹತ್ರ ಇರೋ ಆಂಜನೇಯನ ದೇವಸ್ಥಾನ ಹತ್ರ ತೆಗ್ದಿರೋದು ಇದು ಆಂಜನೇಯ ದೇವಸ್ಥಾನ. ನಾಳೆ ಹುಣ್ಣಿಮೆಗೆ ಅರ್ಧ kg ಸಕ್ಕರೆ, ಅರ್ಧ kg ರವೆ ಕೊಟ್ಬಿಟ್ಟು ಬಂದೆ ಪ್ರಸಾದಕ್ಕೆ ಅಂತ. ಇದೆಲ್ಲ ನಂದು ರೊಟೀನ್, ಪ್ರತಿ ತಿಂಗಳು ಮಾಡೋ ಅಂಥದ್ದೆಲ್ಲ ಹೇಳಬಾರ್ದು. ಆದರೂ ಇದೇ ನೋಡಿ ಅಕ್ವಾಗಾರ್ಡು ಹೊಸದು ಹಾಕ್ಸಿದ್ದು. ಇದು ಆ್ಯಕ್ಚುಲಿ ಹಳೇದಿದು. ಪಾಪ ಅವರು ಇದು ಹಳೇದು, ಅವರು ಚೆನ್ನಾಗಿ ಬರುತ್ತೆ, ಸ್ವಲ್ಪ ದಿವಸ ಇದನ್ನೇ ಯೂಸ್ ಮಾಡಿ, ಫಿಲ್ಟ್ರದ್ದು. ಆಮೇಲೆ ಬೇಕಾದ್ರೆ ಹೊಸದಿದೆಯಲ್ಲ ಅದನ್ನು ಫಿಟ್ ಮಾಡಿದ್ರಾಯ್ತು ಅಂತ. ಬೇರೆ ಯಾರಾದರೂ ಆಗಿದ್ದರೆ ಹೊಸದನ್ನೇ ಫಿಟ್ ಮಾಡಿ ಅದನ್ನು ಬಿಸಾಕಿರೋರು. ಪಾಪ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು, ಇರೋ ವಿಚಾರಗಳನ್ನ ಹೇಳಿದ್ರು. ಹಾನೆಸ್ಟಾಗಿ ಹೇಳಿ ಹಾನೆಸ್ಟಾಗಿ ಕೆಲಸ ಮಾಡಿಕೊಟ್ರು. ಇಂಥವರೆಲ್ಲ ಅಪರೂಪ.